ಮುಂದೆ ಅದು ಏನು ಎಂತ ಅನ್ನೋದು ಇವತ್ತು ಎಕ್ಸ್ಪೋಸ್ ಆದಂಗೆ ಆಗ್ಯದ. ಇದು ಇನ್ನೊಂದು ರಷ್ಯಾಪ, ಇದು ಇನ್ನೊಂದು ಚೈನಾಪ ಅನ್ನುವಂಥದ್ದು. ಬಟ್ ಚೈನಾ ಮತ್ತು ರಷ್ಯಾ, ಅದರಲ್ಲೂ ಚೈನಾ ಇನ್ನೊಂದು ಸೀಕ್ರೆಸಿ ವಾಟ್ ಆ್ಯಕ್ಚುಲಿ ಇಟ್ ಹ್ಯಾಡ್ ಅನ್ನೋದನ್ನ ಎಕ್ಸ್ಪೋಸ್ ಮಾಡಿಲ್ಲ. ವಾಟ್ ಇಟ್ ಹ್ಯಾಸ್ ಇನ್ ಇಟ್ಸ್ ಕಂಟ್ರಿ ಅನ್ನೋದನ್ನು ಎಕ್ಸ್ಪೋಸ್ ಮಾಡಿಲ್ಲ. ಹೀಗಾಗಿ ಚೈನಾ ಈಗ ಇನ್ನುಳಿದ ದೇಶಗಳಿಗಿಂತಲೂ ಪ್ರಬಲವಾದ ಮತ್ತು ಲಾಭದ ದೇಶಗಳು ಸ್ಪಷ್ಟ ಆಗ್ತಾ ಇದೆ ಅಂತ. ಒಟ್ಟಾರೆಯಾಗಿ ಇರಾನ್ ವಿಶೇಷವಾಗಿ ಕದನ ವಿರಾಮವನ್ನು ಒಪ್ಪಿಲ್ಲ. ಅಮೇರಿಕಾ ಮತ್ತು ಇಸ್ರೇಲ್ ಒಪ್ಪಿದರೆ ನಂದು ಅಡ್ಡಿ ಇಲ್ಲ ಅನ್ನುವಂಥ ಮಾತಿನ ಮೂಲಕ ಗೆದ್ದವರು ಯಾರು ಅನ್ನೋದನ್ನು ತೋರಿಸಿದ. ನಾವು ಯಾರಿಗೂ ಬಗ್ಗೋದಿಲ್ಲ ಅನ್ನೋ ಮಾತನ್ನು ಮೇಲಿನ ಮೇಲೆ ಹೇಳಿದಂಥ ಇರಾನ್ ತನ್ನ ಮಾತನ್ನು ಉಳಿಸಿಕೊಳ್ಳೋದು ಅಂತೇಳಿ ಈ ಸಂದರ್ಭದಲ್ಲಿ ಅನಿಸ್ತದೆ. ಒಟ್ಟಾರೆಯಾಗಿ ಈ ನಮ್ಮ ಟ್ರಂಪ್ ಅವರ ದಾಳಿ ಇಲ್ಲಿ ನಿಷ್ಫಲ ಆಗ್ಯದ ಅಂತೇಳಿ ಸ್ಪಷ್ಟ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತಾ ಇದೆ? ನೀವು ಇದು ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ, ಜೊತೆ ಡೆವಲಪ್ಮೆಂಟ್ ನೋಡ್ತಾ ಇದ್ದೀರಿ. ನೀವು ಅನಿಸಿದ ಮಾತನ್ನು ಹೇಳ್ತಾ ಇರ್ರಿ, ಚರ್ಚೆ ಮಾಡ್ತಾಯಿರ್ರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಬಿಡಲಿಕ್ಕೆ ಹೋಗ್ಬೇಡ್ರಿ, ಶೇರ್ ಮಾಡ್ತಾಯಿರ್ರಿ ಅಂತ ಹೇಳ್ತಾ, ಇರಾನ್ ಈಗ ಮೇಲುಗೈ ಸಾಧಿಸಿದೆ ಅಂತ ಮತ್ತೊಮ್ಮೆ ಹೇಳ್ತಾ, ಇದು ಸುಳ್ಳಾಗಬಹುದು, ಸತ್ಯವೂ ಇರಬಹುದು ಅದು ಮತ್ತು ಹೇಳ್ತಾ, ಆದರೂ ಸತ್ಯದಲ್ಲಿ ನಾವು ಹೇಳಿದ್ದನ್ನು ನೆನಪಿಸ್ಕೊಂಡಾಗ, ವಿಶೇಷವಾಗಿ ಸೇನದಂಥ ಒಂದು ನ್ಯೂಟ್ರಲ್ ಸಂಸ್ಥೆ ಈ ಮಾತನ್ನು ಹೇಳಿದಾಗ ಎಲ್ಲೋ ಅಲ್ಲ, ನಿಶ್ಚಿತವಾಗಿಯೂ ಇಸ್ರೇಲ್ ಮತ್ತು ಅಮೇರಿಕಾ ಹಿನ್ನಡೆ ಅನುಭವಿಸಿದ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಅಂಥೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಯಾಕೆ 60 ನ್ಯೂಸ್ ಅರ್ಥ ತಿಳಿಸಿದ್ದಾರೆ ಇದು ಸತ್ಯದ ಕೈಗಳಲ್ಲಿ ವಂದನೆ.